ಸ್ವಾಗತ ಸ್ನೇಹಿತರೆ ನಮ್ಮ ಚಾನಲ್ಗೆ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನನ್ನ ಹೆಸರು ಅಶೋಕ್. ನಾನು ಮಧ್ಯಮ ವರ್ಗದ ಕುಟುಂಬದಿಂದ ಬಂದವನು. ನಾನು ಒಳ್ಳೆಯ ಕೆಲಸ ಮಾಡುವವರೆಗೂ ಮದುವೆಯಾಗುವುದಿಲ್ಲ ಎಂದು ನನ್ನ ಮನೆಯವರಿಗೆ ಹೇಳಿದ್ದೆ. ನಾನು ಬ್ಯಾಂಕಿಗಾಗಿ ತಯಾರಿ ನಡೆಸುತ್ತಿದ್ದೆ. ಅದು ಸಾಕಷ್ಟು ಸಮಯ ತೆಗೆದುಕೊಂಡಿತು. ಇದರಿಂದಾಗಿ ನನ್ನ ವಯಸ್ಸು 32 ವರ್ಷವಾಯಿತು. ಆದರೆ ಸಿಕ್ಕಿದ್ದ ಕೆಲಸ ಚೆನ್ನಾಗಿತ್ತು. ಈಗ ನನ್ನ ಕುಟುಂಬದ ಸದಸ್ಯರು ನನ್ನ ಮದುವೆಯ ಬಗ್ಗೆ ಅನೇಕ ಕಡೆಗಳಲ್ಲಿ ಮಾತನಾಡಿದರು. ಆದರೆ ಯಾವುದೋ ಸಮಸ್ಯೆ ಆಗ್ತಿತ್ತು. ಇದೆಲ್ಲದರ ನಡುವೆ 1 ವರ್ಷ ಕಳೆಯಿತು. ನನ್ನ ತಾಯಿ ಮತ್ತು ತಂದೆ ಈಗ ಹೆಚ್ಚು ಒತ್ತಡವನ್ನು ಹಾಕೋಕ್ಕೆ ಶುರು ಮಾಡಿದರು. ಬೆಳಿಗ್ಗೆಯಿಂದ ಸಂಜೆ ತನಕ ನನ್ನ ಮದುವೆಯ ಬಗ್ಗೆ ಮಾತ್ರ ಚಿಂತಿಸುತ್ತಿದ್ದರು. ಆದರೆ ಒಂದು ದಿನ ಅವರ ಪ್ರಯತ್ನವು ಫಲ ನೀಡಿತು. ಬಹಳ ಸಮಯದ ನಂತರ ನಮ್ಮ ಕುಟುಂಬದ ಸದಸ್ಯರಿಗೆ ಸ್ವೀಕಾರಾರ್ಹವಾದ ಹೊಂದಾಣಿಕೆಯನ್ನು ಅವರು ಕಂಡುಕೊಂಡರು. ಆ ಜನ ಹಳ್ಳಿಯವರಾಗಿದ್ದು ನಮಗಿಂತ ಬಡವರಾಗಿದ್ದರು. ಮನೆಯವರು ಆ ಹುಡುಗಿಯ ಫೋಟೋವನ್ನು ತೋರಿಸಿದರು. ನಾನು ನಗರದಲ್ಲಿ ಬೇರೆಡೆ ಕೆಲಸ ಮಾಡುತ್ತಿದ್ದೆ. ಅಮ್ಮ ಮತ್ತು ತಂದೆ ಹುಡುಗಿಯ ಮನೆಗೆ ಹೋಗಿ ನೋಡಿದರು. ನಾನು ಅಲ್ಲಿದ್ದೆ, ಆದರೆ ಬರಲಾಗಲಿಲ್ಲ. ಅಮ್ಮನಿಗೆ ಹುಡುಗಿ ಇಷ್ಟವಾಗಿತ್ತು. ಶಾಸ್ತ್ರ ಪ್ರಕಾರ ಮದುವೆ 15 ದಿವಸದೊಳಗೆ ನಡೆಸಬೇಕು, ಇಲ್ಲಾಂದರೆ 2 ವರ್ಷ ಕಾಯಬೇಕು. ಹಾಗಾಗಿ ಮದುವೆಯನ್ನು ಮುಂದೂಡಲು ಸಾಧ್ಯವಾಗಲಿಲ್ಲ. ಹೀಗಾಗಿ ಇನ್ನು 15 ದಿನದಲ್ಲಿ ಮದುವೆ ಎಂದು ನಿರ್ಧರಿಸಲಾಗಿತ್ತು. ಇಷ್ಟು ಕಡಿಮೆ ಸಮಯದಲ್ಲಿ ಹುಡುಗಿಯನ್ನು ನೋಡಲು ಹೋಗುವುದು ನನ್ನಿಂದ ಸಾಧ್ಯವಾಗಲಿಲ್ಲ. ಅದಕ್ಕೆ ಈಗ ಮದುವೆಗೆ ರಜೆ ಹಾಕಿ ಮದುವೆಗೆ 5 ದಿನ ಮುಂಚೆ ಬಂದಿದ್ದೆ. ಮದುವೆಯ ಸಿದ್ಧತೆಗಳು ನಡೆಯುತ್ತಿದ್ದವು. ತದನಂತರ ಮದುವೆಯ ಸಮಯ ಬಂದಿತು. ಮದುವೆಯ ದಿನ ಮದುವೆಯ ಮೆರವಣಿಗೆಯೊಂದಿಗೆ ಹುಡುಗಿಯ ಮನೆ ತಲುಪಿದೆವು. ಅಲ್ಲಿದ್ದವರ ಮುಖ ನೋಡಿದಾಗ ಏನೋ ವಿಚಿತ್ರ ಅನಿಸಿತು. ಒಂದು ಚಿಕ್ಕ ಕೋಣೆಯಲ್ಲಿ ನನಗೆ ವಸತಿ ಕಲ್ಪಿಸಲಾಗಿತ್ತು. ನಾನು ಅಪ್ಪನನ್ನು ಕೇಳಿದೆ, ಅಪ್ಪ, ಇಲ್ಲಿ ಎಲ್ಲವೂ ಸರಿ ಇದೆ ತಾನೇ? ಎಲ್ಲವೂ ಚೆನ್ನಾಗಿದೆ ಎಂದು ಅಪ್ಪ ಹೇಳಿದರು. ಮದುವೆಯ ಸಮಯದಲ್ಲೂ ಹುಡುಗಿ ಮುಖವನ್ನು ಮುಸುಕಿನಿಂದ ಮುಚ್ಚಿಕೊಂಡಿದ್ದಳು. ಮದುವೆಯ ನಂತರ ಎಲ್ಲರನ್ನೂ ಬೀಳ್ಕೊಟ್ಟು ಮನೆಗೆ ಬಂದೆವು. ನಾನು ಮನೆಗೆ ಬಂದಾಗ ನನ್ನ ಮದುವೆಯ ರಾತ್ರಿ ಮೊದಲು ನನ್ನ ತಾಯಿ ಮತ್ತು ತಂದೆ ನನ್ನನ್ನು ಒಂಟಿಯಾಗಿ ಕರೆದುಕೊಂಡು ಹೋಗುತ್ತಾರೆ ಮತ್ತು ನಾನು ಹಿಂದೆಂದೂ ಕೇಳಿರದ ವಿಷಯವನ್ನು ಹೇಳುತ್ತಾರೆ. ಮದುವೆಯಾದ 15 ದಿನಗಳ ಕಾಲ ವರನು ವಧುವಿನ ಮುಖ ನೋಡದಿರುವ ಪದ್ಧತಿ, ಸಂಪ್ರದಾಯ ನಮ್ಮ ಮನೆಯಲ್ಲಿದೆ ಎಂದರು. ನಾನು ಕೇಳಿದೆ, ಇದೇನಿದು? ನೀವ್ಯಾಕೆ ಈ ಬಗ್ಗೆ ನನಗೆ ಮೊದಲೇ ಹೇಳಲಿಲ್ಲ? ಮೊದಲೇ ಹೇಳಿದರೆ ಅಶುಭವಾಗಬಹುದೆಂಬ ಕಾರಣಕ್ಕೆ. ಮದುವೆಯ ನಂತರವೇ ಹೇಳುವುದು ಎಂದರು. ನನಗೆ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗಲಿಲ್ಲ. ಈ ವಿಷಯ ಇಷ್ಟು ದಿಢೀರನೆ ಹೇಗೆ ಬಂತು? ಆದರೆ ತಾಯಿ ಮತ್ತು ತಂದೆಯ ಒತ್ತಾಯದ ನಂತರ ನಾನು ಒಪ್ಪಬೇಕಾಯಿತು. ತಂದೆಯು ಒಂದು ಕಪ್ಪು ಬಟ್ಟೆಯನ್ನು ಕೊಟ್ಟು ಕಣ್ಣಿಗೆ ಕಟ್ಟಿಕೊಂಡು ರೂಮಿಗೆ ಹೋಗುವಂತೆ ಹೇಳಿದರು. ಅಪ್ಪಿತಪ್ಪಿಯೂ ಅದನ್ನು ಬಿಚ್ಚಬೇಡ ಅಂದಿದ್ರು. ನನ್ನ ಮನಸ್ಸಿನಲ್ಲಿ ಹಲವಾರು ರೀತಿಯ ಪ್ರಶ್ನೆಗಳು ಮತ್ತು ಆಲೋಚನೆಗಳು ಬರುತ್ತಿದ್ದವು. ಆದರೆ ನಾನು ಅವರ ಮಾತಿಗೆ ಒಪ್ಪಬೇಕಾಯಿತು. ಅವರು ನನಗೆ ವಿವರಿಸುವ ರೀತಿ ನೋಡಿದರೆ ಅವರ ಕಣ್ಣುಗಳಲ್ಲಿ ಸ್ವಲ್ಪ ಭಯವಿದ್ದಂತೆ ನನಗೆ ಅನಿಸಿತು. ಆದ್ದರಿಂದ ನಾನು ಕಪ್ಪು ಬಟ್ಟೆಯನ್ನು ತೆಗೆದುಕೊಂಡು ನನ್ನ ಕೋಣೆಗೆ ಹೋದೆ. ಬಾಗಿಲು ಮುಚ್ಚಿತ್ತು ಮತ್ತು ನನ್ನ ಹೆಂಡತಿ ಆಗಲೇ ಹಾಸಿಗೆಯ ಮೇಲೆ ಮುಖ ಮುಚ್ಚಿಕೊಂಡು ಕುಳಿತಿದ್ದಳು. ನಾನು ಇನ್ನೂ ನನ್ನ ಕಣ್ಣಿಗೆ ಕಪ್ಪು ಬಟ್ಟೆಯನ್ನು ಕಟ್ಟಿರಲಿಲ್ಲ. ನಾನು ಅವಳ ಬಳಿಗೆ ಹೋದಾಗ ಅವಳು ಮೊದಲು ಹೇಳಿದ ಮಾತು, ಅಪ್ಪ, ಅಮ್ಮ, ತಂದೆ ನಿಮಗೆ ಎಲ್ಲವನ್ನು ವಿವರಿಸಿದ್ದಾರೆ ತಾನೇ? ನಾನು ಕೇಳಿದೆ, ನಿನಗೆ ಹೇಗೆ ತಿಳಿಯಿತು? ಅವಳು ಅಂದು, ನನಗೂ ಅವರು ಹೇಳಿದ್ದಾರೆ ಮತ್ತು ನಾವು ಅದನ್ನು ಅನುಸರಿಸಬೇಕು ಎಂದು ಹೇಳಿದಳು. ನೀವು ನನ್ನ ಮುಖವನ್ನು ನೋಡಲು 15 ದಿನಗಳವರೆಗೆ ಕಾಯಬೇಕು. ನನ್ನ ಮುಂದೆ ನನ್ನ ಹೆಂಡತಿ ಇದ್ದಳು, ಆದರೆ ನನಗೆ ಅವಳ ಮುಖ ನೋಡಬೇಕಾಗಿಲ್ಲ. ನಾನು ಅವಳಿಗೆ ನನ್ನ ಕಪ್ಪು ಬಟ್ಟೆಯನ್ನು ಕೊಟ್ಟು ಅವಳ ಕಡೆಗೆ ಬೆನ್ನು ಹಾಕಿ ಕುಳಿತೆ. ಅವಳು ನನ್ನ ಕಣ್ಣಿಗೆ ಬಟ್ಟೆಯನ್ನು ಬಿಗಿಯಾಗಿ ಕಟ್ಟಿದಳು. ಬಟ್ಟೆಯನ್ನು ಕಟ್ಟಿದ ನಂತರ ನಾನು ಅವಳ ಕೈಗಳನ್ನು ಹಿಡಿದುಕೊಂಡೆ. ತುಂಬ ಮೃದುವಾಗಿತ್ತು.
ಅದರ ನಂತರ ನಾನು ಮಧ್ಯರಾತ್ರಿಯವರೆಗೂ ಅವಳೊಂದಿಗೆ ತುಂಬ ಮಾತನಾಡಿದೆ. ನಾನು ಅವಳನ್ನು ನೋಡಲು ಸಾಧ್ಯವಾಗಿರಲಿಲ್ಲ, ಆದರೆ ನಾನು ಅವಳ ಫೋಟೋವನ್ನು ನೋಡಿದ್ದೆ. ಹೀಗೆ ಮುಚ್ಚಿದ ಕಣ್ಣುಗಳ ನಡುವೆ ನಮ್ಮ ಹೊಸ ಬದುಕು ಶುರುವಾಗಿತ್ತು. ಹಗಲಿನಲ್ಲಿಯೂ ಈ ಬಗ್ಗೆ ವಿಶೇಷ ಕಾಳಜಿ ವಹಿಸಬೇಕಿತ್ತು. ಅವಳು ಎಲ್ಲ ಸಮಯದಲ್ಲೂ ಮುಸುಕಿನಲ್ಲಿಯೇ ಇದ್ದಳು. ಮದುವೆಗೆ ಮೊದಲು ನಾನು ಪ್ರೀತಿಸುತ್ತೇನೋ ಇಲ್ವೋ ಅದರ ಬಗ್ಗೆ ಗೊತ್ತಿರಲಿಲ್ಲ. ಆದರೆ ಮದುವೆಯ ನಂತರ ನಾನು ನನ್ನ ಹೆಂಡತಿಯನ್ನು ಪ್ರೀತಿಸುತ್ತಿದ್ದೆ. 15 ದಿನಗಳು ಕೊನೆಗೊಳ್ಳಲು ನಾನು ಕುತೂಹಲದಿಂದ ಕಾಯುತ್ತಿದ್ದೆ. ದಿನಗಳು ಕಳೆದವು ಮತ್ತು ನನ್ನ ಪ್ರೀತಿ ಹೆಚ್ಚಾಯಿತು. ಅದಾಗಲೇ 15 ದಿನಗಳು ಕಳೆದವು. ಅಮ್ಮ ಅಪ್ಪನಿಗೆ ಹೇಳಿದೆ, ಇವತ್ತಿಗೆ 15 ದಿನ ಕಳೆದಿದೆ. ಪೂಜೆ ಅದು ಇದು ಬೇರೆ ಏನು ಹೇಳೋದು ಬೇಡ. ಇಬ್ಬರ ಮುಖದಲ್ಲೂ ವಿಚಿತ್ರ ಆತಂಕವಿತ್ತು. ಏಕೆಂದು ನನಗೆ ಅರ್ಥವಾಗಲಿಲ್ಲ. ಅವರು ಏನೂ ಹೇಳಲಿಲ್ಲ. ಏನಾದರೂ ವಿಷಯ ಹೇಳೋಕೆ ಇದೆಯಾ ಎಂದು ನಾನು ಅವರನ್ನು ಮತ್ತೆ ಹೇಳಿದೆ. ನೀವು ಯಾಕೆ ಹೀಗೆ ನೋಡುತ್ತಿದ್ದೀರಾ ಎಂದು ಕೇಳಿದೆ. ರಾತ್ರಿ ಕೋಣೆಗೆ ಹೋದೆ. ಈಗ ನನ್ನ ಕೈಯಲ್ಲಿ ಕಪ್ಪು ಬಟ್ಟೆ ಇರಲಿಲ್ಲ. ನನ್ನ ಹೆಂಡತಿ ಇನ್ನೂ ಮುಸುಕು ಧರಿಸಿದ್ದಳು. ಹೋದ ತಕ್ಷಣ ಅವಳಲ್ಲಿ ಕೇಳಿದೆ, ಇವತ್ತು ಈ ಮುಸುಕು? ಆಗ ನನ್ನ ಹೆಂಡತಿ, ನಿನಗೆ ಕೆಲವು ಪ್ರಶ್ನೆಗಳನ್ನು ಕೇಳಲು ಬಯಸುತ್ತೇನೆ ಎಂದು ಹೇಳುತ್ತಾಳೆ. ನಾನು ಕೇಳು ಎಂದು ಹೇಳಿದೆ. ನೀನು ನನ್ನನ್ನು ಎಷ್ಟು ಪ್ರೀತಿಸ್ತೀಯಾ ಎಂದಳು. 15 ದಿನದಲ್ಲಿ ನಿನಗೆ ಗೊತ್ತಾಗಿಲ್ವಾ ಎಂದು ನಾನು ಕೇಳಿದೆ. ನೀವು ನನ್ನನ್ನು ಇಷ್ಟು ದಿನ ನೋಡಿಲ್ಲ. ಒಂದು ವೇಳೆ ಈಗ ನೀವು ಊಹಿಸದೇ ಇರುವಂಥದ್ದು ನೋಡಿದರೆ ಇದುವರೆಗೂ ನನ್ನನ್ನು ಪ್ರೀತಿಸಿದಂತೆ ಇನ್ನೂ ಪ್ರೀತಿಸುತ್ತೀರಾ ಅಥವಾ ಇಲ್ಲವೇ? ಅವಳು ಹೇಳಿದ್ದು ಅರ್ಥವಾಗಲಿಲ್ಲ. ನೀನು ಏನು ಮಾತನಾಡುತ್ತಿದ್ದೀಯಾ? ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ನೀನು ನನ್ನ ಹೆಂಡತಿ. ಅವಳು ಮೌನವಾದಳು. ನಂತರ ಅಂತಿಮವಾಗಿ ನಾನು ಅವಳ ಮುಸುಕನ್ನು ಎತ್ತಿದೆ. ಮುಸುಕು ಎತ್ತಿದ ತಕ್ಷಣ ಅವಳ ಮುಖವನ್ನು ನೋಡಿದಾಗ ನನಗೆ ನಂಬಲಾಗಲಿಲ್ಲ. ನನಗೆ ತೋರಿಸಿದ ಚಿತ್ರ ಇವಳದಲ್ಲ. ಇದು ಬೇರೆ ಹುಡುಗಿ. ನಾನು ಅವಳ ಹತ್ರ ನೀವು ಯಾರು ಎಂದು ಕೇಳಿದೆ. ಅವಳು ಹೇಳಿದಳು, ನಿಮಗೆ ನನ್ನ ಧ್ವನಿ ಗೊತ್ತು. ನಾನು ನಿಮ್ಮ ಹೆಂಡತಿ. ನಾನು ನನ್ನ ತಾಯಿ ಮತ್ತು ತಂದೆಯನ್ನು ಜೋರಾಗಿ ಕರೆದೆ. ನನ್ನ ಧ್ವನಿಯನ್ನು ಕೇಳಿ ಅವರು ಕೋಣೆಗೆ ಬಂದರು. ಅದು ಸರಿ, ಅದಕ್ಕೆ ಇಷ್ಟೆಲ್ಲ ನಾಟಕ ಮಾಡಿದ್ದೀರಿ ಅಂದೆ. ಈ ಹುಡುಗಿ ಯಾರು? ನೀವು ನನಗೆ ಬೇರೆಯವರ ಚಿತ್ರವನ್ನು ತೋರಿಸಿದ್ದೀರಾ? ಅವನ ಮುಖದಲ್ಲಿ ಗಾಬರಿ ಇತ್ತು. ಅಮ್ಮ ಹೇಳಿದಳು, ಮಗನೇ, ನಾವು ಈ ವಿಷಯಕ್ಕೆ ಹೆದರಿದ್ದೇವೆ. ನಾವು ತುಂಬ ಕಷ್ಟಪಟ್ಟು ನಿನಗಾಗಿ ಸಂಬಂಧವನ್ನು ಕಂಡುಕೊಂಡಿದ್ದೆವು. ಆ ಹುಡುಗಿ ಇವಳ ಅಕ್ಕ. ಅವಳು ಮದುವೆಗೆ 2 ದಿನ ಮೊದಲು ಮನೆಯಿಂದ ಹೊರಟು ಹೋದಳು. ಇವಳಿಗೆ ನಿನ್ನನ್ನು ಮದುವೆಯಾಗಲು ಒಪ್ಪಿಗೆ ಇರಲಿಲ್ಲ. ಅವಳು ಮದುವೆಯಾಗಲು ನಿರಾಕರಿಸಿದರು. ಆದರೆ ನಾವು ಅವಳ ತಂದೆಯ ಮೇಲೆ ಒತ್ತಡ ಹೇರಿದ್ದೆವು, ಬೆದರಿಕೆ ಹಾಕಿದ್ದೆವು. ಹೀಗಾಗಿ ಒತ್ತಡಕ್ಕೆ ಮಣಿದು ನಿನ್ನನ್ನು ಅವರ 2ನೇ ಮಗಳಿಗೆ ಮದುವೆ ಮಾಡಿಕೊಟ್ಟಿದ್ದಾರೆ. ನಾವು ನಿನಗೆ ಹೇಳಿದ್ದರೆ ನೀನು ನಮಗೆ ಇದನ್ನು ಮಾಡಲು ಬಿಡುತ್ತಿರಲಿಲ್ಲ. ಸತ್ಯ ಗೊತ್ತಾದ ಮೇಲೆ ನೀನು ಯಾವತ್ತೂ ಮದುವೆಯಾಗಲ್ಲ. ಅದಕ್ಕೆ ನಿನ್ನಿಂದ ಬಚ್ಚಿಟ್ಟಿದ್ದೆವು. ನೀವಿಬ್ಬರು ನಿಜವಾದ ಅರ್ಥದಲ್ಲಿ ಗಂಡ ಹೆಂಡತಿ ಆಗಬೇಕು ಅಂತ 15 ದಿನದ ನಾಟಕ ಮಾಡಿದ್ವಿ. ಆಮೇಲೆ ಬಿಡೋಕ್ಕೆ ಆಗಲ್ಲ. ಅವರ ಮಾತು ಕೇಳಿ ನನಗೆ ನಂಬಲಾಗಲಿಲ್ಲ. ನಿನ್ನ ಮಗನ ಮದುವೆಗೆ ಯಾರಿಗೋ ಬೆದರಿಕೆ ಹಾಕಿದ್ದೀನಿ ಅಂತ ಹೇಳುತ್ತಿದ್ದೀರಾ? ನನಗೂ ಸುಳ್ಳು ಹೇಳಿದ್ದೀರಾ? ನಾಚಿಕೆಯಾಗುವುದಿಲ್ಲವೇ? ನೀವು ಬಲವಂತವಾಗಿ ಈ ಹುಡುಗಿ ಒಪ್ಪಿಗೆ ಇಲ್ಲದೆ ನನ್ನ ಜೊತೆ ಮದುವೆ ಮಾಡಿಸಿದ್ದೀರಿ. ಇಷ್ಟಾದರೂ ಇವಳು ನೀವು ಹೇಳಿದಂತೆ ಕೇಳುತ್ತಿದ್ದಾಳೆ. ಈಗ ಹೇಳ್ತೀರಾ ಇದೆಲ್ಲ ನಿನಗಾಗಿ ಮಾಡಿದ್ದೆಂದು. ಈ ಮದುವೆ ನೀವು ನಿಮಗಾಗಿ ಮಾಡಿದ್ದು, ನನಗಾಗಿ ಅಲ್ವೇ ಅಲ್ಲ. ನನ್ನ ಮದುವೆ ಮಾಡಿಸೋ ಹೊರೆ ಮುಗಿಯಲೆಂದು ನೀವು ಹೀಗೆ ಮಾಡಿದ್ದೀರಾ. ಮರುದಿವಸ ಬೆಳಿಗ್ಗೆ ನಾನು ಯಾರ ಹತ್ರನೂ ಮಾತನಾಡದೆ ಸೀದಾ ಕೆಲಸಕ್ಕೆ ಹೋಗಿದ್ದೆ. ಅಲ್ಲಿಗೆ ಹೋದ ನಂತರ ನನಗನಿಸಿತು, ಇದರಲ್ಲಿ ನನ್ನ ಹೆಂಡತಿಯ ತಪ್ಪೇನು? ಅದೂ ಅಲ್ಲದೆ ಅವಳನ್ನು ಬಲವಂತವಾಗಿ ಈ ಮದುವೆಗೆ ಒಪ್ಪಿಸಿದ್ದಾರೆ. ಅದೂ ಅಲ್ಲದೆ ಅವಳ ಧ್ವನಿಯನ್ನೇ ಪ್ರೀತಿಸುತ್ತಿದ್ದೆ. ನಾನು 2 ದಿವಸದ ನಂತರ ಮನೆಗೆ ವಾಪಸ್ ಹೋದೆ. ಹೆಂಡತಿಯನ್ನು ಕರೆದುಕೊಂಡು ಸೀದಾ ಅವರ ಮನೆಗೆ ಹೋದೆ. ಅವಳ ತಂದೆ ತಾಯಿಯ ಹತ್ರ ಕ್ಷಮೆ ಕೇಳಿದೆ. ಮತ್ತೆ ನಾನು ಹೆಂಡತಿ ಹತ್ರ ಕೇಳಿದೆ, ನನ್ನನ್ನು ನೀನು ಇಷ್ಟಪಡ್ತೀಯಾ ಎಂದು. ಅದಕ್ಕೆ ಅವಳು ಅಂದ್ಲು, ನೀವು ನನಗೆ ಗಂಡನಾಗಿ ಸಿಕ್ಕಿದ್ದೆ ನನ್ನ ಪುಣ್ಯ. ಏನೆಲ್ಲ ಆಯಿತೋ
ಅದೆಲ್ಲ ನಮ್ಮಿಬ್ಬರನ್ನು ಒಂದು ಸೇರಿಸಲು ಆಗಿದ್ದಿರಬಹುದು. ನನಗೆ ನೀವು, ನಿಮಗೆ ನಾನು ಎಂದು ಆ ದೇವರು ಮೊದಲೇ ನಿಶ್ಚಯ ಮಾಡಿರಬಹುದು. ಹೆಂಡತಿಯ ಮಾತು ಕೇಳಿ ನನಗೆ ಅವಳ ಮೇಲೆ ಇದ್ದ ಪ್ರೀತಿ ಇನ್ನೂ ಹೆಚ್ಚಾಯಿತು. ವೀಕ್ಷಕರೇ, ಈ ಕತೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.